ಚಿನ್ನಯ್ಯ ಕೋರ್ಟಿಗೆ ಅಪಿಯರ್ ಆಗಿದ್ದಾನೆ. ಮತ್ತೆ ಅವರ ವಕೀಲರು ಅದಕ್ಕೆ ಆಕ್ಷೇಪಣೆ ಇಲ್ಲ, ಅಂದ್ರೆ ಧರ್ಮಸ್ಥಳವನ್ನು ಈ ಕೇಸಿನಲ್ಲಿ ವಿಕ್ಟಿಮ್ ಆಗಿ ಪರಿಗಣಿಸಲಿಕ್ಕೆ ನಮಗೆ ಆಕ್ಷೇಪಣೆ ಇಲ್ಲ ಅಂತ ಹೇಳಿರುವುದು ದೊಡ್ಡ ಅನುಮಾನ ಇದೆ. ಯಾಕಂದ್ರೆ ನಿಜವಾಗಿ ಅದಕ್ಕೆ ಆಕ್ಷೇಪಣೆ ವ್ಯಕ್ತಪಡಿಸಬೇಕಿತ್ತು. ಇದರಿಂದ ಅವರ ಬೇಲ್ ಅಪ್ಲಿಕೇಶನ್ ದಕ್ಷಿಣ ಕನ್ನಡ ಜಿಲ್ಲೆಯ ಸೆಷನ್ ಕೋರ್ಟಿನಲ್ಲಿ ಆದಂತ ಬೇಲ್ ಅಪ್ಲಿಕೇಶನ್ ಅಲ್ಲಿ ಆ ಬುರುಡೆಗಳು ಸಿಕ್ಕಿರೋ ಬಗ್ಗೆ, ನಂತರ ಕೆಲವೊಂದು ಡೆವಲಪ್ಮೆಂಟ್ಗಳ ಬಗ್ಗೆ ಅವನು ಹೇಳಿರುವುದರಿಂದ, ಮತ್ತೆ ಅವರ ಮಾನ್ಯ ನ್ಯಾಯಾಧೀಶರು ಕೂಡ ತನ್ನ ಬೇಲ್ ಅಪ್ಲಿಕೇಶನ್ ನಲ್ಲಿ ಅದನ್ನೆಲ್ಲವನ್ನು ಜುಡಿಷಿಯಲ್ ಕನ್ಸಿಡರೇಷನ್ ಮಾಡಿರುವುದರಿಂದ ಇಲ್ಲಿ ಬಂದು ಅದಕ್ಕೆ ವ್ಯತಿರಿಕ್ತವಾಗಿ ಅಂದ್ರೆ ಧರ್ಮಸ್ಥಳವನ್ನು ಪಾರ್ಟಿ ಮಾಡಬಹುದು ಅನ್ನೋ ಆಕ್ಷೇಪಣೆ ಇಲ್ಲ, ಅಂದ್ರೆ ಆಕ್ಷೇಪಣೆ ಹಾಕ್ಬೇಕಿತ್ತು, ಹಾಕ್ಲಿಲ್ಲ. ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ಟಂತಹ ಚಿನ್ನಯ್ಯ, ಅದೇ ನ್ಯಾಯಾಲಯದಲ್ಲಿ ಉಲ್ಟಾ ಹೊಡೆದಂತಹ ಚಿನ್ನಯ್ಯ ಇವತ್ತು ಅದೇ ನ್ಯಾಯಾಲಯದಲ್ಲಿ ನಮ್ಮನ್ನ ಪಾರ್ಟಿ ಮಾಡಬೇಕು ಅಂತೇಳಿ CV ನಾಗೇಶ್ ಅವ್ರ ಮೂಲಕ ಹಾಕಿದ್ದಂತಹ ಅರ್ಜಿಗೆ ಅಬ್ಜೆಕ್ಷನ್ ಹಾಕಬೇಕಾಗಿದ್ದಂಥ ಚಿನ್ನಯ್ಯ ಇವತ್ತು ಅಬ್ಜೆಕ್ಷನ್ನೇ ಹಾಕಿಲ್ಲ ಅಂತೇಳಿ ವಕೀಲರು ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ಇಲ್ಲಿ ಚಿನ್ನಯ್ಯ 2 ವರ್ಷಗಳಿಂದ ಹೋರಾಟಗಾರರ ಸಂಪರ್ಕದಲ್ಲಿದ್ದುಕೊಂಡು ಎಲ್ಲವನ್ನ ಹೇಳಿ ಸಾಕ್ಷಿಗಳನ್ನು ಕೊಡ್ತೀನಿ ಅಂತೇಳಿ ಐ ವಿಟ್ನೆಸ್ ಆಗಿದ್ದಂತಹ ಚಿನ್ನಯ್ಯ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿ ಅಲ್ಲಿ ಸತ್ಯ ಹೇಳ್ತೀನಿ ಅಂತ ಹೇಳಿದ್ದಂತಹ ಚಿನ್ನಯ್ಯ ಹೋರಾಟಗಾರರ ಮನೆಯಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಇದ್ಕೊಂಡು ಅಲ್ಲಿ ಯೂಟ್ಯೂಬರ್ಸ್ಗಳಿಗೆ ಸಂದರ್ಶನ ಕೊಟ್ಟಿದ್ದಂತಹ ಎಳೆಯಾಗಿ ಬಿಚ್ಚಿಟ್ಟಿದ್ದಂತಹ ಚಿನ್ನಯ್ಯ ಇಲ್ಲಿ ಕುಡ್ಲಾರ್ ರಾಂಪೇಜು, ಡಿ ಟಾಕು ಮತ್ತು ಇಂಗ್ಲಿಷ್ ಚಾನೆಲ್ಗಳಿಗೆ ಸಂದರ್ಶನವನ್ನು ಕೊಟ್ಟಂತಹ ಚಿನ್ನಯ್ಯ ಏಕಾಏಕಿ ಈಗ ಉಲ್ಟಾ ಆಗಿದ್ದು ಯಾಕೆ ಅನ್ನೋದಕ್ಕೆ ಈಗ ಸತ್ಯ ಹೊರಗಡೆ ಬರ್ತಾ ಇದೆ. ಚಿನ್ನಯ್ಯ 16 ಕಡೆ ಸ್ಥಳಗಳನ್ನು ತೋರಿಸ್ದ, 16ರಲ್ಲಿ 3 ಕಡೆ ಸಿಕ್ತು. ಆ 16ಕ್ಕೆ 16 ಸಹ ಅದನ್ನು ಸಿಕ್ಕದೆ ಹೋಗಿದ್ರೆ ಅದರ ಕತೆ ಬೇರೆ ಆಗಿರ್ತಿತ್ತು. ಆದರೆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಯಾವತ್ತೂ ಕೈ ಬಿಟ್ಟಿಲ್ಲ. 3 ಕಡೆ ಅಸ್ಥಿ ಪಂಜರಗಳು ಸಿಕ್ತು. ಚಿನ್ನಯ್ಯ ಆಗದಂತಹ ಸ್ಥಳದಲ್ಲಿ 3 ಕಡೆ ಅಸ್ಥಿ ಪಂಜರಗಳು ಸಿಕ್ತು. ಚಿನ್ನಯ್ಯ ಆಮೇಲೆ ಉಲ್ಟಾ ಆಗಿದ್ದು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವ್ರ ಮನೆಯಲ್ಲೇ ಕೂತ್ಕೊಂಡು 1.5 ತಾಸುಗಳ ಗಟ್ಟಲೆ ಕ್ಯಾಮ್ರಾ ಇಲ್ಲ ಅನ್ಕೊಂಡು ಮಾತನಾಡಿರುವಂತಹ ಮಾತುಗಳು, ಅವ್ರು ಹೇಳಿರುವಂತಹ ಅಷ್ಟು ಮಾತುಗಳು, ಬಂಗ್ಲೆಗೂಡದಲ್ಲಿ ಸಿಕ್ಕಿರುವಂತಹ ಬುರುಡೆಗಳು, ಮೂಳೆಗಳು ಎಲ್ಲವೂ ಸಹ ಇನ್ನೂ ಜೀವಂತವಾಗಿಟ್ಟಿದ್ದಾವೆ ಅಂತಂದರೆ ಇಲ್ಲಿ ಸತ್ಯ ಗೆಲ್ತಾ ಇದೆ ಅಂತೇಳಿ. ಚಿನ್ನಯ್ಯನನ್ನ ಯಾರು ಬೇಲ್ ಕೊಟ್ಟರು, ಚಿನ್ನಯ್ಯನನ್ನ ಯಾರು ಬೇಲ್ ಕೊಟ್ಟು ಬಿಡಿಸಿದ್ರು, ಚಿನ್ನಯ್ಯ ಇವತ್ತು ಯಾಕೆ ಉಲ್ಟಾ ಆದ, ಯಾತಕ್ಕೋಸ್ಕರವಾಗಿ ಅಬ್ಜೆಕ್ಷನ್ ಹಾಕಿಲ್ಲ, ಯಾತಕ್ಕೋಸ್ಕರವಾಗಿ ಪಾರ್ಟಿ ಮಾಡುವಂತ ಬಂದಿದ್ದಾರೆ, ಎಲ್ಲದಕ್ಕೂ ಉತ್ತರ ಮುಂದೆ ಕಾಲವೇ ಉತ್ತರ ಕೊಡುತ್ತೆ. ಹೆಚ್ಚು ದೂರ ಇಲ್ಲ, ಅತಿ ಕಡಿಮೆ ದೂರದಲ್ಲಿದೆ. ಯಾಕೆ ಈ ಮಾಧ್ಯಮಗಳು ಯಾಕೆ ಇದರ ಬಗ್ಗೆ ಮಾತನಾಡ್ತಾನೇ ಇಲ್ಲ? ಯಾತಕ್ಕೆ ಮಾತನಾಡ್ತಾ ಇಲ್ಲ? ನಿನ್ನೆಯ ದಿವಸ 74 UDRಗಳಿಗೆ FIR ಆಗಬೇಕು, FIR ಆಗುವಂತಹ ಸನ್ನಿವೇಶ ಬರ್ತಾ ಇದೆ. ಇದರ ಬಗ್ಗೆ ರಿಪಬ್ಲಿಕ್ ಕನ್ನಡದ ಸ್ಮಿತಾ ರಂಗನಾಥ್ ಯಾಕೆ ಮಾತನಾಡಲಿಲ್ಲ? ಅಜಿತ್ ಹನುಮಕ್ನವ್ರು ಯಾಕೆ ಮಾತನಾಡಲಿಲ್ಲ? ಪಬ್ಲಿಕ್ ಟಿವಿಯ ರಂಗಣ್ಣ ಯಾಕೆ ಮಾತಾಡಲಿಲ್ಲ? ರಾಕೇಶ್ ಶೆಟ್ಟಿ ಜೈಲಲ್ಲಿದ್ದಾರೆ ಬಿಡ್ರಿ, ಅವ್ರ ಚಾನೆಲ್ ಅವರು ಮಾತಾಡಬೇಕಾಗಿತ್ತಲ್ಲ, ಯಾಕೆ ಮಾತನಾಡಲಿಲ್ಲ? ಕಿರೀಕೀರ್ತಿ ಯಾಕೆ ಮಾತನಾಡಲಿಲ್ಲ? ವಸಂತ್ ಗಿಲಿಯಾರ್ ಯಾಕೆ ಮಾತನಾಡಲಿಲ್ಲ? ಮಿಸ್ಟರ್ ಚಕ್ರವರ್ತಿ ಸುಲಿಬೆಲೆ ಯಾಕೆ ಮಾತನಾಡಲಿಲ್ಲ? ಯಾತಕ್ಕೆ ಮಾತಾಡಲಿಲ್ಲ? ಯಾಕೆ ಇದು ಸುದ್ದಿ ಅಲ್ವಾ? ಇದು 74 UDRಗಳು ಸುದ್ದಿ ಅಲ್ಲ? ಇವತ್ತು ಚಿನ್ನಯ್ಯ ಬಂದಿರುವ ಬೆಳ್ತಂಗಡಿಗೆ ಬಂದು ನೋ ಅಬ್ಜೆಕ್ಷನ್ ಹಾಕಿರುವಂಥದ್ದು ಅದು ಸುದ್ದಿ ಅಲ್ಲ? CV ನಾಗೇಶ್ ಅವರು ಬಂದಿರುವಂಥದ್ದು ಸುದ್ದಿ ಅಲ್ಲ? ಯಾವುದು ಸುದ್ದಿ ಅಲ್ಲ ರೀ? ಇದನ್ನು ಸುದ್ದಿ ಮಾಡಬೇಕಾಗಿತ್ತಲ್ಲ, ಯಾತಕ್ಕೆ ಮಾಡಲಿಲ್ಲ? ತಾರತಮ್ಯ ಮಾಡ್ತಾ ಇದ್ದೀರಾ? ಈ ಥರ ತಾರತಮ್ಯ ಮಾಡಿ ಮಾಡಿ ಮಾಡಿನೇ ಇವತ್ತು ರಿಪಬ್ಲಿಕ್ ಕನ್ನಡ ಯಾವ ಸ್ಥಿತಿಗೆ ಬಂದಿರುವಂಥದ್ದು. ಶೋಭಾ ಮಳವಳ್ಳಿ ಅವರು ಸುವರ್ಣದಿಂದ ಬಂದು ರಿಪಬ್ಲಿಕಲ್ಲಿ ಕೂತ್ಕೊಂಡ್ರು ಸಹ ಅಲ್ಲಿ ಕೂರ್ಲಿಕ್ಕೆ ಆಗದಂತಹ ಪರಿಸ್ಥಿತಿನಲ್ಲಿ ಅಲ್ಲಿಂದ ಹೊರಗಡೆ ಕಳಿಸಿದ್ರೋ, ಹೊರಗಡೆ ಬಂದ್ರೋ ಗೊತ್ತಿಲ್ಲ. ಜಯಪ್ರಕಾಶ್ ಶೆಟ್ಟರು ಬಂದು ಹೊರಗಡೆ ಹೋದ್ರೋ, ಅವರು ಹೊರಗಡೆ ಕಳಿಸಿದ್ರೋ ಗೊತ್ತಿಲ್ಲ. ಇವತ್ತು ರಿಪಬ್ಲಿಕ್ ಕನ್ನಡ ಸೌಜನ್ಯ ವಿಚಾರ ತೆಗೆದುಕೊಂಡ ಮೇಲೆ ಅತಂತ್ರ ಆಗಿದ್ದಂಥ ಸತ್ಯ ಅಲ್ವಾ? ಅತಂತ್ರ ಆಗಿದ್ದು ಸತ್ಯ ಅಲ್ವಾ? ಸುವರ್ಣ ವಾಹಿನಿ ಅಜಿತ್ ಹನುಮಕ್ಕನವರು ಇವತ್ತು ಅತಂತ್ರ ಆಗ್ತಾ ಇರೋದು ಸತ್ಯ ಅಲ್ವಾ? ಇವತ್ತು ಪತ್ರಿಕೋದ್ಯಮವೇ ಬೇಡ ಅಂತ ಹೇಳ್ಬಿಟ್ಟು ತಾವೇನು ಮುಂದಿನ ಚುನಾವಣೆಯಲ್ಲಿ 2028ರಲ್ಲಿ ಧಾರವಾಡ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಸುದ್ದಿ ಬರ್ತಾ ಇದೆ. ಸಾಕು ನನಗೆ ಅಂತೇಳಿ. ಇದು ಸೌಜನ್ಯ ಹೋರಾಟಗಾರರಿಗೆ ಜಯದ ಹಾದಿಯನ್ನು ತೋರಿಸ್ತಾ ಇರುವಂಥದ್ದು.
ಜಯದ ಹಾದಿ ಇಲ್ಲಿದೆ ಅಂತ ತೋರಿಸ್ತಾ ಇರುವಂಥದ್ದು. ನಿಜಕ್ಕೂ ಒಂದು ವಿಚಾರ ಹೇಳ್ತೇನೆ, ಸತ್ಯ ಯಾವತ್ತಿದ್ರೂ ಗೆಲ್ಲುತ್ತೆ ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀವಿ. ಚಿನ್ನಯ್ಯನನ್ನು ದಾರಿ ತಪ್ಪಿಸುವಂತಹ ಕೆಲಸ, ಚಿನ್ನಯ್ಯನನ್ನು 2 ವರ್ಷಗಳ ಕಾಲ ಹೋರಾಟಗಾರರಲ್ಲಿದ್ದಂತಹ ಚಿನ್ನಯ್ಯ, ಸುಪ್ರೀಂ ಕೋರ್ಟ್ಗೆ ಹೋಗಿ ಬಂದಂತಹ ಚಿನ್ನಯ್ಯ, ಮೀಡಿಯಾಗಳ ಮುಂದೆ ಹೇಳಿದಂತಹ ಚಿನ್ನಯ್ಯನನ್ನು ಅವನು SIT ಕಸ್ಟಡಿಗೆ ಹೋಗಿದ ತಕ್ಷಣವೇ ಅವರನ್ನು ಯಾವ ರೀತಿ ಬದಲಾವಣೆ ಮಾಡಿದ್ರು, ಯಾವ ರೀತಿ 164 ಸ್ಟೇಟ್ಮೆಂಟ್ ಉಲ್ಟಾ ಕೊಡಿಸಿದ್ರು ಅರ್ಥ ಆಯ್ತಲ್ಲ. ಕಾಣದ ಕೈಗಳು ಏನೇನು ಕೆಲಸ ಮಾಡಿದಾವೆ ಅಂತ ಅರ್ಥ ಆಯ್ತಲ್ಲ. ಹಣವಂತರು ಏನೇನು ಕೆಲಸ ಮಾಡಿದ್ರು ಅಂತ ಅರ್ಥ ಆಯ್ತಲ್ಲ. ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಚಿನ್ನಯ್ಯನ ಮುಖವಾಡವನ್ನು ಹಾಕಿಕೊಂಡು ಮುಖಚರ್ಯ ಗೊತ್ತಾಗಬಾರ್ದು ಅಂತ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಹೇಳ್ತು. ಆ ಸಮಯದಲ್ಲಿ ಎಲ್ಲ ಮೀಡಿಯಾಗಳು ಹೋಗಿ ಮಂಡ್ಯಕ್ಕೆ ಹೋಗ್ತಾರೆ, ತಮಿಳುನಾಡಿಗೆ ಹೋಗ್ತಾರೆ, ಅವರ ವಿಚಾರಗಳನ್ನೆಲ್ಲ ಕಲೆ ಮಾಡ್ಕೊತಾರೆ. ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಸಮಯದಲ್ಲಿಯೇ ಅವನ ಹೆಸರು ಚಿನ್ನಯ್ಯ ಅಂತಾರೆ. ಮುಸುಕುದಾರಿ ಭೀಮ ಅನ್ನೋ ಹೆಸರನ್ನ ಚಿನ್ನಯ್ಯ ಅಂತ ಹೇಳ್ತಾರೆ. ಯಾವ ಸಮೀರು ವಿಡಿಯೋ ಮಾಡಿ ಎಲ್ಲದರ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ನೋ, ಯಾವ ಸಮೀರ್ ಬಿಚ್ಚಿಟ್ಟಿದ್ನೋ ಅವತ್ತು ಸಮೀರ್ ಬಿಚ್ಚಿಟ್ಟಿದ್ದಕ್ಕೆ ಎಲ್ಲ ಮಾಧ್ಯಮಗಳು ಎದ್ದು ಕೂತ್ಕೊಂತಲ್ಲ, ಹಿಂದೂ ಮುಸ್ಲಿಂ ಅಂತ ಹೇಳ್ತಲ್ಲ. ಇವತ್ತು ಅದೇ ಸಮೀರ್ ಹೇಳಿದ್ದಂತಹ ವಿಡಿಯೋಗಳನ್ನು, ಅದೇ ಚಿನ್ನಯ್ಯ ಹೇಳಿದಂತಹ ಮಾತುಗಳನ್ನು ಕೇಳಿ ಆ ಸ್ಕ್ರಿಪ್ಟನ್ನು ಬರ್ಕೊಂಡು ಸಮೀರ್ ಆಗಿರ್ಬೋದು, ಕುಡ್ಲಾ ರಾಂಪೇಜ್ ಆಗಿರ್ಬೋದು, ಭಾಳಷ್ಟು ಯೂಟ್ಯೂಬರ್ಸ್ಗಳು ಕೆಲಸ ಮಾಡಿದ್ದು. ಸಮೀರ್ ಇವತ್ತು ದೊಡ್ಡ ಮನುಷ್ಯನಾಗ್ತಾ ಇದ್ದಾನೆ. ಸಮೀರನ್ನು ವಿರೋಧ ಮಾಡಿಕೊಂಡು ಇಲ್ಲಿ ಯಾರ್ಯಾರು ಡ್ರಾಮಾ ಮಾಡಿದ್ರು ಎಲ್ಲರೂ ಸಹ ಇವತ್ತು ಕುಬ್ಜರಾಗ್ತಾ ಇದ್ದಾರೆ. ಸ್ಯಾಟಲೈಟ್ ಚಾನೆಲ್ಗಳು ಕುಬ್ಜರಾಗ್ತಾ ಇದ್ದಾವೆ, ಕುಬ್ಜ ಸ್ಥಿತಿಗೆ ತಲುಪ್ತಾ ಇದ್ದಾವೆ. ಇದೇ ಸತ್ಯದ ಹಾದಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಸತ್ಯದ ಹಾದಿ ಬಹಳ ಹತ್ರ ಆಗ್ತಾ ಇದೆ. ಯಾರು ಕಾಮುಕರಿದ್ದಾರೋ, ಯಾರು ಪಾಪಿಗಳಿದ್ದಾರೋ ಎಲ್ಲರ ಮುಖವಾಡ ಬಯಲಾಗುವಂತಹ ಸಮಯ ಬಹಳ ಹತ್ರ ಆಗ್ತಾ ಇದೆ. ನಾನು ನೆನ್ನೆನೂ ಒಂದು ವಿಡಿಯೋ ಮಾಡಿದ್ದೆ. ಶ್ರೀಕೃಷ್ಣನ ಪರಮಾತ್ಮ ಬಾಲನ್ನ ರೂಪದಲ್ಲಿ ಅವತಾರ ತಾಳಿದ್ದಾನೆ ಅಂತೇಳಿ. ಇನ್ನಷ್ಟು ಜನ ಹೊರಗಡೆ ಬರ್ತಾರೆ, ಧರ್ಮವನ್ನು ಉಳಿಸೋದಕ್ಕೆ ಇನ್ನಷ್ಟು ಜನ ಬರ್ತಾ ಇದ್ದಾರೆ. ಹಣ ಇದ್ದ ಮಾತ್ರಕ್ಕೆ ಏನು ಬೇಕಾದರೂ ಜಯಿಸ್ಬೋದು ಅಂತ ಹೇಳ್ಬಿಟ್ಟು ಎಂತೆಂತಹ ದೊಡ್ಡ ವಕೀಲರುಗಳನ್ನು ನೇಮಿಸ್ಕೊಂಡು ಇಲ್ಲಿ ದಾರಿ ತಪ್ಪಿಸೋದಕ್ಕೆ ಬಂದರೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತಹ ಬಾಲನ್ನಂತಹ ಅಡ್ವೊಕೇಟ್ಗಳಿದ್ದಾರೆ, ಮೋಹಿತ್ ಅಂತ ಅಡ್ವೊಕೇಟ್ಗಳಿದ್ದಾರೆ. ಭಾಳಷ್ಟು ಜನ ಅಡ್ವೊಕೇಟ್ಗಳು ಹಣ ಇಲ್ಲದೆ ಇವತ್ತು ಹೋರಾಟದಲ್ಲಿ ಧುಮುಕಿದ್ದಾರೆ. ಇದಲ್ವ ಸತ್ಯದ ಹೋರಾಟ? ಚಿನ್ನಯ್ಯ ನಾನು ಉಲ್ಟಾ ಹೊಡೆದ್ಬಿಟ್ಟೆ, ನಾನು ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ತಿಳ್ಕೊಂಡಿರ್ಬೋದು. ಆದರೆ ನ್ಯಾಯಾಲಯಕ್ಕೆ ಇನ್ನೂ SIT ವರದಿ ಕೊಟ್ಟಿಲ್ಲ, ಇನ್ನೂ ಚಾರ್ಜ್ ಶೀಟ್ ಕೊಟ್ಟಿಲ್ಲ. ಚಾರ್ಜ್ ಶೀಟ್ ಕೊಡೋಕ್ಕಿಂತ ಮುಂಚೆ ಇದ್ದಂಥ ತನಿಖಾ ವರದಿಯಲ್ಲಿದ್ದಂಥ ತಪ್ಪುಗಳನ್ನು ಆಲ್ರೆಡಿ ಹೋರಾಟಗಾರರು ಎಲ್ಲ ಟಿಕ್ ಮಾಡ್ಕೊಂಡು ಕೂತಿದ್ದಾರೆ. ಇವರು ಕೊಟ್ಟಿದ್ದಂಥ ತಿರುಚಿದಂತಹ ಹೇಳಿಕೆಗಳಿಗೆ ಉತ್ತರ ಕೊಡೋದಕ್ಕೆ ತಯಾರಾಗಿದ್ದಾರೆ. SIT ಕೊಟ್ಟಿರುವಂತಹ ತಿರುಚಿರುವಂತಹ ಹೇಳಿಕೆಗಳಿಗೆ ನ್ಯಾಯಾಲಯದಲ್ಲಿ ಉತ್ತರ ಕೊಡೋದಕ್ಕೆ ರೆಡಿ ಇದ್ದಾರೆ. ಚಾರ್ಜ್ ಶೀಟ್ ಆಗಬೇಕಲ್ಲ, ನ್ಯಾಯಾಲಯದಲ್ಲಿ ವಾದ ವಿವಾದ ಆಗಬೇಕಲ್ಲ. ವಾದ ವಿವಾದ ಆಗಬೇಕಾದ್ರೆ ಪ್ರಶ್ನೆ ಮಾಡೋದಕ್ಕೆ ವಕೀಲರುಗಳಿದ್ದಾರಲ್ವಾ, ಸೌಜನ್ಯ ಪರ ಹೋರಾಟಗಾರ ಪರವಿರುವಂಥ ವಕೀಲರಿದ್ದಾರಲ್ವಾ, ಎಲ್ಲದಕ್ಕೂ ಉತ್ತರ ಬಂದೇ ಬರುತ್ತೆ. ನೀವು ಹಣದ ಜೊತೆ ಆಟ ಆಡಿ, ನಾವು ಸತ್ಯದ ಪರವಾಗಿ ಆಟ ಆಡ್ತೀವಿ. ಸತ್ಯವನ್ನು ಬೆನ್ನಲ್ಲಿಟ್ಕೊಂಡು ಆಟ ಆಡ್ತೀವಿ ನಾವು. ನ್ಯಾಯದ ಪರವಾಗಿ ಆಟ ಆಡ್ತಾ ಇದ್ದೀವಿ ನಾವು. ನೀವು ಹಣ ಇಟ್ಕೊಂಡು ಸತ್ಯವನ್ನು ಸಾಯಿಸೋದಕ್ಕೆ, ನ್ಯಾಯವನ್ನು ಸಾಯಿಸೋದಕ್ಕೆ ನೀವು ಹೋಗ್ತಾ ಇದ್ದೀರಿ. ಯಾವುದೂ ಸಹ ಶಾಶ್ವತ ಅಲ್ಲ, ಹಣ ಶಾಶ್ವತ ಅಲ್ಲ. ಆದರೆ ಸತ್ಯದ ಹಾದಿ ಇದೆಯಲ್ಲ, ಅದು ಒಂದು ದಿವಸ ಎಲ್ಲರಿಗೂ ಪಾಠ ಹೇಳುತ್ತೆ. ನೋಡಿ, ಬ್ಯಾಕ್ ಟು ಬ್ಯಾಕ್ ಹೇಳ್ತಾ ಇದ್ವಿ ಕೇಳಿ. ಯಾರ್ಯಾರು ಚಾನಲಲ್ಲಿ ಕೂತ್ಕೊಂಡು ವಸಂತ ಗಿಳಿಯಾರು, ಕಿರಿಕೀರ್ತಿ, ಚಕ್ರವರ್ತಿ, ಸ್ಮಿತಾ ರಂಗನಾಥ್ ಇವರೆಲ್ಲ ಕೂತ್ಕೊಂಡು ಮಾತನಾಡ್ತಿದ್ರಲ್ಲ, ಎಲ್ಲಿ ಹೋದ್ರಿ? ರಿಪಬ್ಲಿಕ್ ಕನ್ನಡದಲ್ಲಿ ಕೂತಿದ್ದಂಥವ್ರು ಎಲ್ಲಿ ಹೋದ್ರು? ಸಮೀರ್ ಮಾಡಿದ್ದಂತಹ ಒಂದು ವಿಡಿಯೋ ಇವತ್ತು ಕರ್ನಾಟಕದಲ್ಲಿ ಜಾಗೃತಿ ಮೂಡಿಸ್ತಲ್ಲ, ಅವನು ಜಾಗೃತಿ ಮೂಡಿಸಿ ಸೈಲೆಂಟ್ ಆದ. ಅವತ್ತು ಹಾರಾಡ್ಕೊಂಡು ಕೂಗಾಡ್ತಾ ಇದ್ದಂಥವರೆಲ್ಲ ಸೈಲೆಂಟ್ ಆದರು. ಸತ್ಯವನ್ನು ತಿಳ್ಕೊಂಡಂತಹ ಜನರಿಗೆ ಇಲ್ಲಿ ಏನೋ ಆಗಿದೆ, ನಮಗೆ ಯಾಕೆ ಅಂತ ಕೂತ್ಕೊಂಡ್ರು. ಆದರೆ ಹೋರಾಟಗಾರರು ಬೆನ್ಬಿಡದೆ ಮಾಡ್ತಾ ಇರುವಂಥದ್ದು ಇವತ್ತು ಸತ್ಯ ಹೊರಗಡೆ ಬರ್ತಾ ಇದೆ. ಈ ಜನ ಅರ್ಥಕೊಳ್ಬೇಕು, ಹಣವಂತರು ಏನೇನು ಡ್ರಾಮಾ ಮಾಡ್ತಾ ಇದ್ದಾರೆ, ಏನೇನು ದಾರಿ ತಪ್ಪಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ, ಚಿನ್ನಯ್ಯನ ಹಿಂದೆ ಯಾರಿದ್ದಾರೆ ಅಂತೇಳ್ಬಿಟ್ಟು ಈಗ ಅರ್ಥ ಆಯ್ತಲ್ಲ.
ಚಿನ್ನಯ್ಯನ ಹಿಂದೆ ನ್ಯಾಯಕ್ಕೋಸ್ಕರವಾಗಿ ಸೌಜನ್ಯ ಹೋರಾಟಗಾರರಿದ್ದರು. ಚಿನ್ನಯ್ಯನ ಮೂಲಕ ನ್ಯಾಯ ಸಿಗಬೇಕು ಅಂತೇಳಿ ಹೋರಾಟಗಾರರು ಬೆನ್ನತ್ತಿದ್ರು. ಚಿನ್ನಯ್ಯನ 2 ವರ್ಷಗಳ ಕಾಲ ಆದಿಚುಂಚನಗಿರಿ ಮಠಕ್ಕೆ ಕರ್ಕೊಂಡು ಹೋಗಿದ್ರು. ಇವ್ರು ಏನಾದರೂ ಷಡ್ಯಂತ್ರ ಮಾಡಿದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಿದ್ರಾ? ಹೋರಾಟಗಾರರು ಷಡ್ಯಂತ್ರ ಮಾಡಿದರೆ ಆದಿಚುಂಚನಗಿರಿ ಮಠಕ್ಕೆ ಹೋಗ್ತಿದ್ರಾ ಚಿನ್ನಯ್ಯನ ಕರ್ಕೊಂಡು? ಇವರು ಷಡ್ಯಂತ್ರ ಮಾಡಿದರೆ ಸುಪ್ರೀಂ ಕೋರ್ಟ್ ವಕೀಲರ ಜೊತೆ ಕರ್ಕೊಂಡು ಹೋಗ್ತಿದ್ರಾ? ಎಲ್ಲವೂ ಸಹ ಸತ್ಯ. ನ್ಯಾಯದ ಪರವಾಗಿ ನಿಂತಿರುವಂತಹ ಸೌಜನ್ಯ ಹೋರಾಟಗಾರರಿಗೆ ಇವತ್ತು ಸತ್ಯದ ಹಾದಿ ಮತ್ತೊಮ್ಮೆ ಹತ್ರ ಆಗ್ತಾ ಇದೆ. ಯಾವ ಕಾಮುಕರಿದ್ದಾರೋ, ಯಾರು ಕಾಮ ಪಿಚಾಚಿಗಳಿದ್ದಾರೋ, ಯಾರು ಅತ್ಯಾಚಾರಿಗಳಿದ್ದಾರೋ, ಯಾರು ಕೊಲೆಗಡುಕರಿದ್ದಾರೋ ಎಲ್ಲರ ಮುಖವಾಡ ಬಯಲಾಗುವಂತಹ ಸಮಯ ಬಹಳ ಹತ್ರ ಇದೆ, ಬಹಳ ಹತ್ರ ಇದೆ. ಬಹಳ ಖುಷಿ ಆಗುತ್ತೆ ನನಗೆ, ಯಾಕಂದರೆ ಸತ್ಯ ಗೆಲ್ಲುತ್ತಾ ಇದೆ. ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಅದೇ ಹೇಳುತ್ತೆ. ಯಾರ್ಯಾರು ಹೋರಾಟದಲ್ಲಿ ಭಾಗವಹಿಸಿದ್ದಾರೋ, ಯಾವ್ಯಾವ ಯೂಟ್ಯೂಬರ್ಸ್ ಇವತ್ತು ಧ್ವನಿ ಎತ್ತುತ್ತಾ ಇದ್ದಾರೋ ಎಲ್ಲರಿಗೂ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಹ್ಯಾಟ್ಸ್ ಆಫ್ ಹೇಳ್ತೇವೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.